ಮಾಡ್ತಿದ್ದಾರೆ. ಹಲೋ, ಹೇಳಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿನ್ನ ಚಂದಕ್ಕೆ ಒಂದಷ್ಟು ಬೆಂಕಿ ಬಿತ್ತು. ಏನ್ ಕಂಡೀಷನ್ ಹೇಳಿ ನನ್ನ ಮಗಳನ್ನ ನಿನ್ ಮನೆಗೆ ಬಿಟ್ಟು ಬಂದೆ? ಅಲ್ಲಿ ನಡೀತಿರೋದೇನು? ಅದ್ಯಾವನು 3 ಕಾಸು ಬೆಲೆ ಬಾಳ್ದಿರೋ MLA ನನ್ನ ಮಗಳ ಬಗ್ಗೆ, ಅವಳ ನಡತೆ ಬಗ್ಗೆ ಕೆಟ್ಟದಾಗಿ ಹಗುರವಾಗಿ ಮಾತಾಡ್ತಿದ್ರೆ ಅದನ್ನ ನೀನು ನೋಡ್ಕೊಂಡು ಕೇಳ್ಕೊಂಡು ಸುಮ್ಮನೆ ಕೂತಿದ್ದೀಯ ಅಲ್ಲ? ಇದಕ್ಕೆ ನಾನು ಬಿಟ್ಟು ಬಂದಿದ್ದು? ಇಲ್ಲ ರೀ, ಅದು ನಾನಿಲ್ಲದೆ ಇರುವಾಗ ಹಾಗೆಲ್ಲ ಆಗಿದೆ. ಅದು ಬಿಟ್ರೆ ಅವಳನ್ನ ನಾನು ನನ್ನ ಜೀವನಕ್ಕಿಂತ ಹೆಚ್ಚಾಗಿ ನೋಡ್ಕೋತಿದ್ದೀನಿ. ಕಾಣ್ತಾ ಇದೆ ನೀನು ಪ್ರಾಣ ಹೇಗೆ ಬಿಡ್ತಿದ್ಯಾ ಅಂತ ಎಲ್ಲ ಚೆನ್ನಾಗಿ ಕಾಣ್ತಿದೆ. ಅದಕ್ಕೆ ಅಲ್ವಾ ಸಿಕ್ದವರೆಲ್ಲ ಬಾಯಿಗೆ ಬಂದಾಗೆ ಹಗುರವಾಗಿ ನನ್ನ ಮಗಳ ಬಗ್ಗೆ ಮಾತಾಡ್ತಿರೋದು. ರೀ, ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಇನ್ನು ಮುಂದೆ ಈ ಮನೇಲಿ ಯಾರೂ ಶಿವನಿಗೆ ಏನು ಅನ್ನದೇ ಇರೋ ಹಾಗೆ ನಾನು ನೋಡ್ಕೋತೀನಿ ರೀ. ಸರಿ ಸರಿ, ಇನ್ನೊಂದು ಸ್ಥಳ ಯಾವನಾದ್ರೂ ಆ ಮನೇಲಿ ನನ್ನ ಮಗಳ ಬಗ್ಗೆ ಹಗುರವಾಗಿ ಮಾತಾಡ್ತು ಅಂತಂದ್ರೆ ಆ ಕ್ಷಣನೇ ಅವಳನ್ನ ಅಲ್ಲಿಂದ ಕರ್ಕೊಂಬಂದ್ಬಿಡ್ತೀನಿ. ಸರಿ ರೀ.